ನಮಸ್ತೆ ಸ್ನೇಹಿತರೆ, ಮತ್ತೊಂದು ಅಡುಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿ ಒಳಗ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರ 9ನೇ ತರಗತಿಯಾಗಿರ್ತಕ್ಕಂಥ ನೈನ್ತ್ ಸೋಷಿಯಲ್ ಸೈನ್ಸಿನ ವಿಭಾಗದ ಅಧ್ಯಾಯ 1ರ ಪಾಠದ ಪ್ರಶ್ನೋತ್ತರಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರ ಈಗ ಏನು ಪ್ರಾಥಮಿಕ ಶಾಲೆ ಆಗಿರ್ಲಿ, ಪ್ರೌಢಶಾಲೆ ಆಗಿರ್ಲಿ, ಪದವಿ ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ರಿಟರ್ನ್ ಎಕ್ಸಾಮ್ ಇರುವುದರಿಂದ ಸೊ ಹಾಗಾಗಿ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಸೊ ಹಾಗಾಗಿ ಅನುಕೂಲ ಆಗಲಿ ಅಂತ ಹೇಳಿ ಈ ಕ್ಲಾಸನ್ನ ನಾವು ಮಾಡ್ತಾ ಇದ್ವಿ. ದಯವಿಟ್ಟು ಈ ಕ್ಲಾಸಿನ ಸದುಪಯೋಗ ತಾವು ಪಡಿಸ್ಕೊಡ್ರಿ. ಸೊ ಮೊದಲನೆಯ ಅಧ್ಯಾಯ 1 ಏನ್ ಹೇಳುತ್ತೆ ಅಂತ ನೋಡೋಣ. ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಬಗ್ಗೆ ಇರುವಂತದ್ದು. ಯೇಸು ಕ್ರಿಸ್ತ ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಯೇಸು ಕ್ರಿಸ್ತ ಹುಟ್ಟಿರ್ತಕ್ಕಂಥ ಸ್ಥಳ ಬಂದು ಆಯ್ಕೆ ನೋಡಿ, ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ಬೆತ್ಲೆಹೇಮ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರುವಂತದ್ದು. ಯೇಸು ಕ್ರಿಸ್ತನ ಶಿಲುಬೆಗೆ ಏರಿಸಿರ್ತಕ್ಕಂಥ ಬೆಟ್ಟ ಯಾವುದು ಅಂತಂದ್ರ ಇಲ್ಲಿ ಗೋಲ್ಗೋತಾ ಅಂತಕ್ಕಂಥ ಬೆಟ್ಟ ಬೆಟ್ಟದಲ್ಲಿ ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಏರಿಸ್ತಾರೆ. ಅದೇ ರೀತಿ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿರ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಅದರ ಸ್ಥಳ ಬಂದು ಮಕ್ಕಾ ಆಗಿರುವಂತದ್ದು ಸ್ನೇಹಿತರೆ. ಇನ್ನು ಇಸ್ಲಾಂ ಧರ್ಮದ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಆ ಗ್ರಂಥ ಯಾವುದು ಅಂತಂದ್ರೆ ಕುರಾನ್. ಮೊಹಮ್ಮದ್ ಪೈಗಂಬರ್ ಅವರ ಉತ್ತರಾಧಿಕಾರಿಗಳನ್ನ ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಅವರ ಉತ್ತರಾಧಿಕಾರಿಗಳನ್ನ ಏನಂತ ಕರೀತಾರೆ ಅಂತಂದ್ರೆ ಖಲೀಫರು ಅಂತ ಹೇಳಿ ಕರೆಯುತ್ತಾರೆ ಸ್ನೇಹಿತರೆ. ಇನ್ನು ಅದೇ ರೀತಿ ಇಸ್ಲಾಂ ಧರ್ಮದ ಮೊದಲ ಖಲೀಫ ಯಾರಾಗಿದ್ರು ಅಂತ ಕೇಳಿದ್ರೆ, ಮೊದಲ ಖಲೀಫರು ಯಾರಿರ್ತಾರೆ ಅಂತಂದ್ರ ಅಬೂಬಕರ್ ಅವರು ಮೊದಲ ಖಲೀಫರಾಗಿರ್ತಾರೆ. ಅದೇ ರೀತಿ ಇಸ್ಲಾಂ ಧರ್ಮವು ಎಷ್ಟರಲ್ಲಿ ಎಲ್ಲಿ ಹುಟ್ಟಿತು ಅಂತಂದ್ರ ಅರೇಬಿಯಾದಲ್ಲಿ ಹುಟ್ಟಿತು ನೋಡ್ರಿ. ಅದೇ ರೀತಿ ಡ್ಯಾಶ್ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಅಂತ ಕೇಳಿದರೆ ಇಲ್ಲಿ ಬೈಬಲ್ ಏನಾಗಿದ್ದಾರೆ, ಕ್ರೈಸ್ತ ಧರ್ಮದ ಪವಿತ್ರವಾಗಿರತಕ್ಕಂಥ ಗ್ರಂಥವಾಗಿರುವಂಥದ್ದು. ಇಷ್ಟೆಲ್ಲ ನಿಮಗೆ ಗೊತ್ತಿರುವಂಥದ್ದು. ಈಗ ವಿವರಣೆ ಸಹಿತ ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀವು ಉತ್ತರಿಸಬೇಕು ಅಂತಕ್ಕಂಥದ್ದಲ್ಲಿ ಪ್ರಮುಖವಾಗಿರುವಂಥದ್ದು. ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳ್ತಾರೆ. ಯೇಸು ಕ್ರಿಸ್ತರವರ ಜೀವನ ಕುರಿತು ಬರೆಯಿರಿ ಅಂದಾಗ ತಾವೇನ್ ಮಾಡ್ಬೇಕಾಗತ್ತೆ, ಪೀಠಿಕೆ ಮತ್ತು ಈ ರೀತಿಯಾಗಿರ್ತಕ್ಕಂಥ ಪಾಯಿಂಟ್ ಅನ್ನ ಹಾಕಿ ಬರಿಬೇಕಾಗತ್ತೆ. ಇಲ್ಲಿ ಮೊದಲನೇ ಪಾಯಿಂಟ್ ಇದೆ ನೋಡ್ರಿ. ಯೇಸು ಕ್ರಿಸ್ತರವರು ಸಾಮಾನ್ಯ 1ನೇ ಶತಮಾನದಲ್ಲಿ ಜೆರೂಸಲೇಮಿನ ಬಳಿ ಬೆತ್ಲೆಹೇಮ್ ಎಂಬ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ ಒಂದರಲ್ಲಿ ಮೇರಿ ಮತ್ತು ಜೋಸೆಫ್ ರವರ ಮಗನಾಗಿ ಜನಿಸ್ತಾರೆ ಅಂತ ಹೇಳಿ ನೀವು ಬರೀಬೇಕಾಗುತ್ತೆ. ಅವರಿಗೆ ಬಾಲ್ಯದಲ್ಲಿ ಅಪಾರವಾದ ಧಾರ್ಮಿಕ ಜ್ಞಾನವನ್ನು ಹೊಂದಿದ್ದರು ಅಂತ ಬರೀಬೇಕಾಗುತ್ತೆ. ಜೀಸಸ್ ರವರು ತಮ್ಮ 30ನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟ್ ರವರಿಂದ ದೀಕ್ಷೆ ಸ್ನಾನವನ್ನ ಪಡಿತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರ ಗುರುಗಳು ಯಾರ್ರಿ ಅಂತಂದ್ರ ಜಾನ್ ಬ್ಯಾಪ್ಟಿಸ್ಟ್ ಅಂತ ಹೇಳಿ ಬರೀಬೇಕಾಗುತ್ತೆ. ದೀಕ್ಷೆಯನ್ನ ನೀಡಿದ ಜೀಸಸ್ ರನ್ನು ಮಸೀಹ ಅಥವಾ ಮಹಾರಕ್ಷಕನೆಂದು ಕರೀತಾರೆ ಅಂತ ಹೇಳಿ ನೀವು ಬರೀಬೇಕಾಗುತ್ತೆ. ಕಷ್ಟದಲ್ಲಿದ್ದ ಜನರಿಗೆ ದಿವ್ಯ ಜ್ಞಾನವನ್ನ ಬೋಧಿಸಿ ಅವರಿಗೆ ಮಾನಸಿಕ ನೆಮ್ಮದಿಯನ್ನ ತಂದು ಕೊಡುತ್ತಿದ್ದರು ಅಂತ ಹೇಳಿ ಬರೀಬೇಕಾಗುತ್ತೆ. ನಂತರ ಕ್ರಮೇಣ ಅವರು ಜನರ ದೃಷ್ಟಿಯಲ್ಲಿ ರಕ್ಷಕನಾಗಿ ದೈವತ್ವ ಸ್ಥಾನವನ್ನ ಹೊಂದಲಾರಂಭಿಸಿದರು ಅಂತ ಹೇಳಿ ಬರೀಬೇಕಾಗತ್ತೆ. ಇದನ್ನ ಯಹೂದಿಯರಲ್ಲಿದ್ದ ಸಂಪ್ರದಾಯದ ವರ್ಗವನ್ನ ವಿರೋಧಿಸಿತು ಅಂತ ಹೇಳಿ ನೀವು ಏನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ. ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲನಾದ ಪಾಟಿಯಸ್ ಪಿಲಾತನಿಗೆ ದೂರು ನೀಡಿ ರಾಜದ್ರೋಹದ ಆರೋಪವನ್ನ ಮಾಡುತ್ತಾರೆ. ಯಾರ ಮೇಲೆ? ಯೇಸು ಕ್ರಿಸ್ತರವರ ಮೇಲೆ. ವಿಚಾರಣೆ ನಂತರ ಜೀಸಸ್ ರನ್ನ ಗೋಲ್ಗೋತಾ ಎಂಬ ಬೆಟ್ಟದಲ್ಲಿ ಶುಕ್ರವಾರ ದಿನದಂದು ಏನ್ ಮಾಡ್ತಾರೆ, ಶಿಲುಬೆಗೆ ಏರಿಸ್ತಾರೆ. ಇವರ ಜೊತೆಗೆ ಇಬ್ಬರು ಕಳ್ಳರನ್ನು ಕೂಡ ಶಿಲುಬೆಗೆ ಏರಿಸಿರುವಂತದ್ದು. ಸೊ ಇಷ್ಟು ನೀವು ಏನ್ ಮಾಡ್ಬೇಕಾಗತ್ತೆ, ಯೇಸು ಕ್ರಿಸ್ತರವರ ಜೀವನದ ಬಗ್ಗೆ ಕೇಳಿದಾಗ ಬರಿಬೇಕಾಗಿರುವಂತದ್ದು. ಇನ್ನು ಎರಡನೇ ಪ್ರಶ್ನೆಯನ್ನ ನೋಡೋಣ. ಜೀಸಸ್ ಕ್ರೈಸ್ತರ ಬೋಧನೆಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದಾಗ ತಾವೇನ್ ಮಾಡ್ಬೇಕಾಗತ್ತೆ, ಹಲವಾರು ಪಾಯಿಂಟ್ ಗಳನ್ನ ಬರಿಬೇಕಾಗತ್ತೆ. ಜೀಸಸ್ ಕ್ರೈಸ್ತರ ಬೋಧನೆಗಳು ಹೀಗಿವೆ. ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ ಅಂತ ಹೇಳಿ ಬರಿಬೇಕಾಗತ್ತೆ. ಪ್ರತಿಯೊಬ್ಬರಲ್ಲಿ ಸೋದರತ್ವ ಭಾವನೆ ಇರಬೇಕು ಅಂತ ಹೇಳಿ ಬರಿಬೇಕಾಗತ್ತೆ. ನಾವು ಕಷ್ಟದಲ್ಲಿರುವವರನ್ನ ಪ್ರೀತಿಸಿದರೆ ದೇವರನ್ನೇ ಪ್ರೀತಿಸಿದಂತೆ ಹೇಳ್ತಾ ಇದ್ರೆ, ಪರರಿಂದ ಯಾವುದನ್ನ ಬಯಸ್ತಿದೆಯೋ ನಾವು ಅವರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಬರಿಬೇಕಾಗತ್ತೆ.
ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾಗಿರುವಂತದ್ದು ಅಂತ ಬರೀಬೇಕಾಗುತ್ತೆ. ಮಾನವ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರು ಕ್ಷಮಾಪಣೆ ಇದೆ ಅಂತ ಹೇಳಿ ಬರಿಬೇಕಾಗುತ್ತೆ. ನಿನ್ನ ಶತ್ರುವನ್ನ ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನ ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಅಂತ ಹೇಳಿ ಈ ರೀತಿ ಯೇಸು ಕ್ರಿಸ್ತರವರ ಬೋಧನೆಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ, ಲಿಸ್ಟ್ ಔಟ್ ಮಾಡ್ಬೇಕಾಗತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ, ಕ್ರೈಸ್ತ ಧರ್ಮ ಹೇಗೆ ಪ್ರಸಾರವಾಯಿತು ಅಂತ ಹೇಳಿ ಕೇಳಿದ್ರೆ ತಾವೇನ್ ಮರಿಬೇಕಾಗತ್ತೆ, ಜೀಸಸ್ ರವರು ಕಷ್ಟದಲ್ಲಿರುವವರನ್ನ ರಕ್ಷಿಸಬೇಕೆಂಬ ಜವಾಬ್ದಾರಿಯನ್ನ ಮತ್ತು ದೀಕ್ಷೆಗಳನ್ನ ತನ್ನ 12 ಜನ ಶಿಷ್ಯರಿಗೆ ಕಳಿಸ್ತಾರೆ. ಅವ್ರನ್ನ ಏನಂತ ಕರೀತಾರೆ ಅಂತಂದ್ರ ಅಪೋಲಸ್ ಅಂತ ಕರೀತಾರೆ. ಏನ್ರಿ, ಕ್ರೈಸ್ತ ಧರ್ಮದ ಪ್ರಚಾರಕರ. ಹೇಗೆ ಆಯ್ತು ಅಂತಂದ್ರ ಜೀಸಸ್ ಅವರು ಕಷ್ಟದಲ್ಲಿರುವವರನ್ನ ರಕ್ಷಿಸ್ಬೇಕು ಮತ್ತೆ 12 ಜನ ಶಿಕ್ಷಕರಿಗೆ ವಹಿಸ್ತಾರೆ. ಇವರಲ್ಲಿ ಸಂತ್ ಪೀಟರ್ ಅತಿ ಪ್ರಮುಖವಾಗಿರ್ತಾನ. ರೋಮಿಗೆ ತೆರಳಿ ಚರ್ಚ್ ಸ್ಥಾಪಿಸಿ ಪ್ರಪಂಚಾದ್ಯಂತ ಧರ್ಮ ಪ್ರಚಾರವನ್ನ ಕಳುಹಿಸಿ ಕ್ರೈಸ್ತ ಧರ್ಮದ ಸುವಾರ್ತೆ ಪ್ರಚಾರಗಳನ್ನ ಆರಂಭಿಸ್ತಾರೆ. ಯಾರಿ? ಪೀಟರ್. ರೋಮನ್ ಸಾಮ್ರಾಜ್ಯದಂತೆ ತ್ವರಿತವಾಗಿ ಧರ್ಮ ಹರಡಿತು. 1ನೇ ಶತಮಾನದ ನಂತರ ಕ್ರಮೇಣ ರೋಮನ್ ಚಕ್ರವರ್ತಿಗಳು ಪ್ರಚಾರಕ್ಕೆ ಹಿಂಸೆ ನೀಡಲಾರಂಭಿಸಿದರು. ಧರ್ಮ ಪ್ರಚಾರಕ್ಕಾಗಿ ಅಡ್ಡಿಪಡಿಸ್ತಾ ಹೋಗ್ತಾರೆ. ಇದನ್ನ ಲೆಕ್ಕಿಸದೆ ಪ್ರಚಾರಕರು ತಮ್ಮ ಕಾರ್ಯವೈಖರಿಯನ್ನ ಮುಂದುವರಿಸ್ತಾರೆ. ಕಾನ್ಸ್ಟಂಟೈನ್ ಸಾಮಾನ್ಯ ಶಕೆ 313ರಲ್ಲಿ ಕ್ರೈಸ್ತ ಧರ್ಮದ ರಾಜ್ಯ ಧರ್ಮವಾಗಿ ಸ್ವೀಕಾರ ಮಾಡ್ತಾರೆ. ಯಾರೇ? ಕಾನ್ಸ್ಟಂಟೈನ್ ಏನ್ ಮಾಡ್ತಾರೆ ಅಂತಂದ್ರ 313ರಲ್ಲಿ ಕ್ರೈಸ್ತ ಧರ್ಮವನ್ನ ರಾಜ್ಯ ಧರ್ಮವನ್ನಾಗಿ ಸ್ವೀಕಾರ ಮಾಡ್ತಾರೆ. ಅಂದಿನಿಂದ ಈ ಧರ್ಮ ರಾಜ್ಯಾದ್ಯಂತ ಬೆಂಬಲವನ್ನ ಪಡೆದು ರೋಮ್, ಗ್ರೀಕ್, ಮ್ಯಾಸಿಡೋನಿಯಾ, ಏಷ್ಯಾ ಮೈನ್ಮಾರ್ಗಳಲ್ಲಿ ಏನ್ ಮಾಡ್ತದ್ರಿ ಇದು ಏಷ್ಯನ್ ಮೈನರ್ಗಳಲ್ಲಿ ಹರಡಲು ಆರಂಭಿಸ್ತದ. ಅಂದ್ರೆ ಹೆಚ್ಚಿಗೆ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತದ. ರೋಮನ್ ಚರ್ಚ್ ಮತ್ತು ಮತ ಪ್ರವರ್ಕರು ನಡೆಸಿದ ಮತಾಂತರದಿಂದ ಹೆಚ್ಚಿನ ಪ್ರಚಾರವನ್ನ ಏನ್ ಮಾಡ್ತೀರಿ, ಕ್ರಿಶ್ಚಿಯನ್ ಧರ್ಮ ಪಡ್ಕೊಂತು. ಇನ್ನು ನಂತರ ನೋಡಿ ಇನ್ನೊಂದು ಪಾಯಿಂಟ್ ಇಲ್ಲಿ ಬರುತ್ತೆ ನೋಡಿ, ಮಹಮ್ಮದ್ ಪೈಗಂಬರ್ ಅವರ ಜೀವನವನ್ನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಮಹಮ್ಮದ್ ಪೈಗಂಬರ್ ಅವರು ಸಾಮಾನ್ಯ ಶಕೆ 570ರಲ್ಲಿ ಮಕ್ಕಾದಲ್ಲಿ ಜನಿಸ್ತಾರೆ. ಮಹಮ್ಮದ್ ಪೈಗಂಬರ್ ಅವರು ಮಕ್ಕಾದಲ್ಲಿ ಜನಿಸ್ತಾರೆ. ಇವರ ತಂದೆ ಯಾರು ಅಂತಂದ್ರ ಅಬ್ದುಲ್ಲಾ. ಅದೇ ರೀತಿ ತಾಯಿ ಯಾರು ಅಂತಂದ್ರ ಅಮೀನಾ. ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದು ಅವರ ಜೊತೆಯಲ್ಲಿ ವ್ಯಾಪಾರಕ್ಕಾಗಿ ಮಕ್ಕಾ ಹಾಗೂ ಸಿರಿಯಾ ಪ್ರದೇಶಗಳಿಗೆ ಭೇಟಿ ನೀಡಿದರು. ಅವರು ಚಿಕ್ಕಂದಿನಲ್ಲೇ ತಾಯಿ ತಂದೆಯನ್ನು ಕಳೆದುಕೊಳ್ತಾರೆ. ಅವರ ಚಿಕ್ಕಪ್ಪನ ಆಶ್ರಯದಲ್ಲಿ ಮಹಮ್ಮದ್ ಪೈಗಂಬರ್ ಅವರು ಬೆಳೀತಾರೆ. ಆಗ ಮಕ್ಕಾದ ಶ್ರೀಮಂತ ವಿಧವೆಯಾಗಿರ್ತಕ್ಕಂಥ ಖದೀಜಾ ಅಂತ ಹೇಳಿದರೆ, ಇದು ಖತೀಜಾ ಆಗಬೇಕು. ಖತೀಜಾರೊಂದಿಗೆ ವಿವಾಹವಾಗಿ 2 ಪುತ್ರರು ಹಾಗೂ 4 ಪುತ್ರಿಯರನ್ನ ಪಡೆಯುತ್ತಾರೆ. ಅಂದ್ರೆ ಮಹಮ್ಮದ್ ಪೈಗಂಬರ್ ಅವರಿಗೆ 2 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಮಕ್ಕಾದ ಬಳಿಯ ಹೀರಾ ಎನ್ನುವಲ್ಲಿ ಧ್ಯಾನಾಸಕ್ತರಾದಾಗ ಜ್ಞಾನೋದಯ ಪಡೆದು ಮಹಮ್ಮದ್ ಪೈಗಂಬರು ದೇವದೂತನೆಂದು ಕರೆದರು. ನಂತರ ಕೆಲವು ಸಂದೇಶಗಳನ್ನ ತನ್ನ ಅನುಯಾಯಿಗಳಿಗೆ ತಿಳಿಸ್ತಾರೆ. ಮಹಮ್ಮದ್ ಪೈಗಂಬರ್ ತಮ್ಮ ತತ್ವಗಳನ್ನು ಮಕ್ಕಾದಲ್ಲಿ ಪ್ರಚಾರ ಮಾಡಲಾರಂಭಿಸ್ತಾರೆ. ಬಹು ದೇವತಾ ಆರಾಧನೆಯನ್ನ ವಿರೋಧಿಸಿದ್ದರಿಂದ ಕೊಲೆಯ ಸಂಚು ಹೂಡಿದ ಪರಿಣಾಮವಾಗಿ ಮಹಮ್ಮದ್ ಪೈಗಂಬರ್ ಅವರು ಸಾಮಾನ್ಯ ಶಕೆ 622ರಲ್ಲಿ ಮಕ್ಕಾದಿಂದ ಮದೀನಾಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಇದನ್ನ ಹಿಜರೆ ಅಥವಾ ಪಲಾಯನ ಅಂತೇಳಿ ಕೂಡ ಕರೆಯುತ್ತಾರೆ. ಮದೀನಾದ ಜನ ಪೈಗಂಬರ್ ಅವರನ್ನ ಸ್ವಾಗತಿಸಿ ಅವರ ಬೋಧನೆಗಳನ್ನ ಅನುಸರಿಸ್ತಾರೆ. 8 ವರ್ಷಗಳ ತರುವಾಯ ಮಕ್ಕಾ ಮತ್ತು ಮದೀನಾ ಮಧ್ಯೆ ಯುದ್ಧವಾಗಿ ಮದೀನಾ ಜನರು ಮಕ್ಕಾವನ್ನ ಸೋಲಿಸ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರ ಪೈಗಂಬರ್ ಅವರು ಮಕ್ಕಾಗೆ ಬಂದು ನಂತರ ಮಕ್ಕಾದ ಜನ ಪೈಗಂಬರರ ತತ್ವಗಳನ್ನು ಒಪ್ಪಿ ಪೈಗಂಬರರು ಬೋಧಿಸಿದ ಧರ್ಮವನ್ನು ಒಪ್ಪಿಕೊಳ್ಳುತ್ತಾರೆ. ಪೈಗಂಬರ್ ಅವರು ಸಾಮಾನ್ಯ ಶಕ 632ರಲ್ಲಿ ಮರಣ ಹೊಂದ್ತಾರೆ. ಹೌದ್ರಿ. ಇದಾದ ನಂತರ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಮಗೆ, ಹಿಜರಿ ಸೆಕೆ ಎಂದರೇನು ಅಂತೇಳಿ. ಹಿಜಾರಿ ಎಂದರೇನು ಅಂತ ಕೇಳಿದ್ದಾರೆ. ಪೈಗಂಬರ್ ಅವರು 622ರಲ್ಲಿ ಮಕ್ಕಾದಿಂದ ಮದೀನಾಕ್ಕೆ ಪ್ರಯಾಣವನ್ನು ಬೆಳೆಸ್ತಾರಲ್ಲ,
ಈ ಘಟನೆಯನ್ನ ಹಿಜಾರ ಅಥವಾ ಪಲಾಯನ ಎಂದು ಕರೆದರು. ಇದನ್ನು ಮುಸ್ಲಿಮರು ಹಿಜ್ರಿ ಶಕ ಅಂತ ಹೇಳಿ ಪರಿಗಣಿಸ್ತಾರೆ. ಮುಸ್ಲಿಮರ ಲೂನಾರ್ ಕ್ಯಾಲೆಂಡರ್ ಇದರ ಆಧಾರದ ಮೇಲೆ ರಚನೆ ಆಗಿರ್ತದ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಲ್ಲಿ ಕೇಳ್ತಾರೆ ಇಸ್ಲಾಂ ಧರ್ಮದ ಬೋಧನೆಗಳು ಯಾವುವು ಅಂತ ಕೇಳ್ತಾರೆ. ಇಸ್ಲಾಂ ಧರ್ಮದ ಬೋಧನೆಗಳು ಹೀಗಿವೆ: ದೇವರು ಒಬ್ಬನೇ, ಆತನೇ ಅಲ್ಲಾಹನನ್ನ ಒಲಿಸಿಕೊಳ್ಳಲು ಸರಳ ಪ್ರಾರ್ಥನೆಯೊಂದು ಸಾಕು ಅಂತ ಹೇಳ್ತಾರೆ. ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನ ನಡೆಸಬೇಕು, ದುಶ್ಚಟಗಳಿಂದ ದೂರ ಇರಬೇಕು ಅಂತ ಹೇಳ್ತಾರೆ ಇಸ್ಲಾಂ ಧರ್ಮದ ಬೋಧನೆಯಲ್ಲಿ. ದೀನ ದುರ್ಬಲರ ಬಗ್ಗೆ ಕರುಣೆ ಮತ್ತು ಸ್ತ್ರೀಯರ ಬಗ್ಗೆ ಗೌರವ ಇರಬೇಕು ಅಂತ ಹೇಳಿ ಇಸ್ಲಾಂ ಧರ್ಮ ಹೇಳುತ್ತದೆ. ಇವು ಇಸ್ಲಾಂ ಧರ್ಮದ ಬೋಧನೆಗಳಾಗ್ತಾವ. ಇನ್ನು ಇಸ್ಲಾಂ ಧರ್ಮದ ಆಚರಣೆಗಳು ನೋಡ್ರಿ. ಇಸ್ಲಾಂ ಧರ್ಮದಲ್ಲಿ 5 ಪ್ರಮುಖ ಆಚರಣೆಗಳು ಬರ್ತಾವ. ಯಾವುವು ಅಂತಂದ್ರ ಕಲಿಮಾ, ನಮಾಜ, ರೋಜಾ, ಜಕಾತ, ಹಜ್ಜ. ಇಲ್ಲಿ ಕಲಿಮಾ ಅಂದ್ರ ಅಲ್ಲಾಹನ ಮಾತ್ರ ನಂಬಬೇಕು, ಮುಹಮ್ಮದ್ ಪೈಗಂಬರ್ ಅವರ ಪ್ರವಾದಿ. ಇಲ್ಲಿ ಅಲ್ಲಾನೇ ದೇವರು, ಮುಹಮ್ಮದ್ ಪೈಗಂಬರ್ ಅವರ ಪ್ರವಾದಿ ಅಂತ ಹೇಳ್ತಾರೆ. ನಮಾಜ್ ಮಾಡ್ಬೇಕು ನೋಡ್ರಿ, ಪ್ರತಿದಿನ 5 ಬಾರಿ ಅಲ್ಲಾಹನನ್ನ ಪ್ರಾರ್ಥನೆಯಲ್ಲಿ ಸಲ್ಲಿಸ್ಬೇಕು ಅಂತ ಹೇಳ್ತಾರೆ. ನೋಡಿ 5 ಬಾರಿ ಯಾವಾಗಿರುತ್ತೆ ಅಂತಂದ್ರ ಬೆಳಗ್ಗೆ 5 ಗಂಟೆಗೆ ಒಂದ್ಸಾರಿ ಇರುತ್ತೆ, ಮಧ್ಯಾಹ್ನ 1 ಗಂಟೆ ಇರುತ್ತೆ, ಸಾಯಂಕಾಲ 4ರಿಂದ 5 ಗಂಟೆಗೆ ಒಂದ್ಸಾರಿ ಇರುತ್ತೆ, ಮತ್ತೆ 7 ಗಂಟೆಗೆ ಇರುತ್ತೆ, ಮಗ್ರಿಬ್ ಅಂತ ಕರೀತಾರೆ, ನಂತರ 8 ಗಂಟೆಗೆ ಇರುತ್ತೆ. ಸೊ ಇಷ್ಟು ಪ್ರಕಾರ ಇರುತ್ತೆ ನೋಡಿ ಸ್ನೇಹಿತರೆ. ಕೊನೆಯ ನಮಾಜ್ ಇಶಾ ನಮಾಜ್ ಅಂತ ಕರೀತಾರೆ. ಓಕೆ, ಆ ನಂತರ ರೋಜಾ ನೋಡ್ರಿ, ರಂಜಾನ್ ತಿಂಗಳಲ್ಲಿ ಉಪವಾಸವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಜಕಾತ್ ಅಂದ್ರ ಆದಾಯದ ನಿಗದಿಪಡಿಸಿದ ಭಾಗವನ್ನ ಬಡವರಿಗೆ ಏನ್ ಮಾಡ್ಬೇಕ್ರಿ, ದಾನ ಮಾಡ್ಬೇಕು ಅಂತ ಹೇಳ್ತಾರೆ. ಹಜ್, ಜೀವನದಲ್ಲಿ 1 ಬಾರಿ ಆದ್ರೆ ಮಕ್ಕಾ ಯಾತ್ರೆಯನ್ನ ಕೈಗೊಳ್ಬೇಕು ಅಂತ ಹೇಳ್ತಾರೆ. ಇವು ಇಸ್ಲಾಂ ಧರ್ಮದಲ್ಲಿ ಇರ್ತಕ್ಕಂತ 5 ಪ್ರಮುಖ ಆಚರಣೆಗಳು. ಯಾವ್ರಿ? ಕಲಿಮಾ, ನಮಾಜ, ರೋಜಾ, ಜಕಾತ್, ಹಜ್. ಇವು ಇಸ್ಲಾಂ ಧರ್ಮದಲ್ಲಿ ಬರ್ತಕ್ಕಂತ ಪ್ರಮುಖ ಆಚರಣೆಗಳು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕ್ರೈಸ್ತ ಧರ್ಮದ ಕೊಡುಗೆಗಳು ಯಾವುವು ಅಂತ ಕೇಳಿದ್ದಾರೆ. ಕ್ರೈಸ್ತ ಧರ್ಮದ ಕೊಡುಗೆಗಳು ನೋಡ್ರಿ. ಕ್ರೈಸ್ತ ಧರ್ಮದ ಪ್ರಪಂಚದಲ್ಲಿ ಶಾಂತಿ, ಸಹೋದರತ್ವ ತತ್ವವನ್ನು ನೀಡಿದೆ. ಚರ್ಚ್ಗಳು ಹಾಗೂ ಕೇವಲ ಧರ್ಮ ಪ್ರಚಾರಕರು ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿ ಶಿಕ್ಷಣ ಬೆಳವಣಿಗೆಗೆ ಕಾರಣವಾಗಿರುವಂತದ್ದು. ಕ್ರೈಸ್ತ ಧರ್ಮವು ಕಟ್ಟಡಗಳ ನಿರ್ಮಾಣಕ್ಕೆ ವಿನ್ಯಾಸ ಗೋತಿಕ್ ಶೈಲಿಯನ್ನ ಪರಿಚಯಿಸ್ತಾರೆ. ಗೋತಿಕ್ ಶೈಲಿ ಅಂದ್ರೆ ಚರ್ಚ್ಗಳು ನೋಡ್ರಿ ನೀವು, ಆ ಶೈಲಿನೇ ಇರ್ತಾವ. ಕ್ರೈಸ್ತ ಧರ್ಮ ಪ್ರಚಾರಕರು ವೈದ್ಯಕೀಯ ಸೇವೆಗಳನ್ನ ಪ್ರಪಂಚಾದ್ಯಂತ ಏನ್ ಮಾಡಿದ್ರು, ವಿಸ್ತರಿಸ್ತಾರೆ. ಸ್ತ್ರೀಯರ ದುರ್ಬಲ ಸಮುದಾಯಗಳಿಗೆ ಶಿಕ್ಷಣವನ್ನು ನೀಡುವುದರಿಂದ ಗುಣಾತ್ಮಕ ಸಾಮಾಜಿಕ ಬದಲಾವಣೆಗಳಾಗುತ್ತವೆ. ಅದನ್ನ ಸಬಲೀಕರಣ ಎಂದು ಕರೆಯುತ್ತಾರೆ. ಇನ್ನು ಕ್ರೈಸ್ತ ಧರ್ಮದಲ್ಲಿ ಇರ್ತಕ್ಕಂಥ ಪಂಗಡಗಳು ಯಾವುವು ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಕ್ರೈಸ್ತ ಧರ್ಮದಲ್ಲಿ 2 ಪಂಗಡಗಳನ್ನ ನಾವು ಗಮನಿಸಬೇಕಾಗ್ತದ. ಒಂದು ಕ್ಯಾಥೋಲಿಕ್, ಇನ್ನೊಂದು ಪ್ರೊಟೆಸ್ಟ್ ಅಂತ ಹೇಳಿ ಪಂಥ ಬರುತ್ತೆ. ಸಾರಿ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಇಸ್ಲಾಂ ಧರ್ಮದ ಶೀಘ್ರ ಮತ್ತು ವಿಶ್ವವ್ಯಾಪ್ತಿ ಪ್ರಚಾರಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಇಸ್ಲಾಂ ಧರ್ಮ ಸರಳತೆಯ ಪ್ರತೀಕವಾಗಿರ್ತದ. ಖಲೀಫರ ಧರ್ಮ ಪ್ರಚಾರದಲ್ಲಿ ಕಾರ್ಯಚಟುವಟಿಕೆಗಳು, ಇಸ್ಲಾಂ ಧರ್ಮೀಯರ ಶ್ರದ್ಧೆ, ಸುಲ್ತಾನರು ಧಾರ್ಮಿಕರ ಆಸಕ್ತಿ, ಪೂರಕವಾಗಿ ಸೃಷ್ಟಿಯಾದ ರಾಜಕೀಯ ಸನ್ನಿವೇಶಗಳು, ಪೈಗಂಬರ್ ನಂತರ ಖಲೀಫರ ಪ್ರಾಮಾಣಿಕ ಧರ್ಮ ಪ್ರಚಾರದ ಪ್ರಯತ್ನವನ್ನ ಮಾಡಿದಕ್ಕಾಗಿ ಅದೇನಾಗತ್ರಿ, ವಿಶ್ವಾದ್ಯಂತ ಬೆಳೀತದ. ಸೊ ಇಸ್ಲಾಂ ಧರ್ಮದ ಪಂಗಡಗಳು ಯಾವುವು ಅಂತ ಕೇಳಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಕೂಡ 2 ಪಂಗಡಗಳು ಇರ್ತವೆ. ಒಂದು ಶಿಯಾ, ಇನ್ನೊಂದು ಸುನ್ನಿ ಪಂಗಡ ಅಂತ ಬರುತ್ತೆ. ಸೊ ಇಷ್ಟು ಏನಾಯ್ತು ರೀ ಅಂತಂದ್ರ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳು ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತಾವ. ಈಗ 1ನೇ ಪಾಠ ಹಾಕಿದ್ದೀನಿ. ಹಿಂಗೆ ಡೈಲಿ ಒಂದೊಂದು ಪಾಠದ ಪ್ರಶ್ನೋತ್ತರಗಳನ್ನ ನಿಮ್ಗೆ ಏನ್ ಮಾಡ್ತಾ ಹೋಗ್ತೀನಿ, ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೊಡ್ರಿ. ರಿಟರ್ನ್ ಎಕ್ಸಾಮ್ ಇತ್ತು ಅಂದ್ರೆ ಕಂಪಲ್ಸರಿ ಆಗಿ ಇಲ್ಲಿವ ಕ್ವಶನ್ ಬರ್ತಾವ. ಓಕೆ, ಯಾರೆಲ್ಲ ವಿಡಿಯೋ ನೋಡಿದ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಯಾರಿಗೆ ಅವಶ್ಯಕತೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.